ನಮಸ್ಕಾರ ಮಕ್ಕಳೇ. 5ನೇ ಚಾಪ್ಟರ್ ರೇಖಾಗಣಿತ ಜಿಯೋಮೆಟ್ರಿ. ಕಲಿಕಾ ಫಲ 10. ಕೋನಗಳನ್ನು ಲಂಬಕೋನ, ಲಘುಕೋನ ಮತ್ತು ವಿಶಾಲ ಕೋನಗಳಾಗಿ ವರ್ಗೀಕರಿಸುವರು ಮತ್ತು ಕೋನಗಳ ಚಿತ್ರ ಬರೆಯುವ ಮೂಲಕ ಪ್ರತಿನಿಧಿಸುವರು. ಚಟುವಟಿಕೆ 5.10.1. ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಕೆಳಗೆ ನೀಡಿರುವ ಚಿತ್ರಗಳಲ್ಲಿನ ವಸ್ತುಗಳನ್ನು ಅಥವಾ ಸನ್ನಿವೇಶಗಳನ್ನು ನಾವು ನೋಡುತ್ತೇವೆ. ಈ ಚಿತ್ರಗಳಲ್ಲಿ ಕೋನಗಳು ಉಂಟಾಗಿರುವುದನ್ನು ನಾವು ಗಮನಿಸಬಹುದು. ಇವುಗಳ ಹೆಸರು ಅಥವಾ ಸಂದರ್ಭಗಳನ್ನು ಕೊಟ್ಟಿರುವ ಸ್ಥಳದಲ್ಲಿ ಬರೆಯಿರಿ. ಕಾಲಿನ ಮಧ್ಯ ಲಘುಕೋನ. ಗಾಳಿಪಟದ 2 ತುದಿಗಳು ಲಘು ಕೋನಗಳು, ಇನ್ನೆರಡು ತುದಿಗಳು ವಿಶಾಲ ಕೋನಗಳು. ಲಘುಕೋನ ಎಂದರೆ ಅಕ್ಯೂಟ್ ಆ್ಯಂಗಲ್ಸ್, ವಿಶಾಲ ಕೋನ ಎಂದರೆ ಆಬ್ಟ್ಯೂಸ್ ಆ್ಯಂಗಲ್ಸ್. ನಲ್ಲಿಯ ನೀರು ಮತ್ತು ನಲ್ಲಿಯ ನಡುವೆ ಲಂಬಕೋನ, ರೈಟ್ ಆ್ಯಂಗಲ್ ಟ್ರಯಾಂಗಲ್. ದೂರದರ್ಶನದ ತುದಿಗಳಲ್ಲಿ ಲಂಬಕೋನಗಳು, ರೈಟ್ ಆ್ಯಂಗಲ್ ಟ್ರಯಾಂಗಲ್ಸ್. ವೃತ್ತದ ನಡುವೆ ಪೂರ್ಣ ಕೋನ, 360 ಡಿಗ್ರಿ ಆ್ಯಂಗಲ್ಸ್. ಪುಸ್ತಕದ 2 ತುದಿಗಳ ನಡುವೆ ವಿಶಾಲ ಕೋನ, ಆಬ್ಟ್ಯೂಸ್ ಆ್ಯಂಗಲ್ಸ್. ರೆಫ್ರಿಜಿರೇಟರ್ನ ಮೂಲೆಗಳಲ್ಲಿ ಲಂಬಕೋನಗಳು, ರೈಟ್ ಆ್ಯಂಗಲ್ ಟ್ರಯಾಂಗಲ್ಸ್. ಚಟುವಟಿಕೆ 5.10.1a. ಕೆಳಗಿನ ಜಾರು ಬಂಡಿಗಳನ್ನು ಗಮನಿಸಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಫಸ್ಟ್ ಒನ್. ಆದ್ಯ ಯಾವ ಜಾರು ಬಂಡಿಯಲ್ಲಿ ಬೇಗ ಜಾರುತ್ತಾಳೆ? ಎ ಬಂಡಿ. ಎ ಬಂಡಿಯಲ್ಲಿ ಬೇಗ ಜಾರುತ್ತಾಳೆ. ಸೆಕೆಂಡ್ ಒನ್. ಯಾವ ಜಾರು ಬಂಡಿ ಉದ್ದವಾಗಿದೆ? ಬಿ ಬಂಡಿ. ಯಾವ ಜಾರು ಬಂಡಿಯ ಗೋಡೆ ಎತ್ತರದಲ್ಲಿದೆ? 2 ಸಮವಾಗಿದೆ. ಯಾವ ಜಾರು ಬಂಡಿಯ ಇಳಿಜಾರು ಹೆಚ್ಚಿದೆ? ಎ ಬಂಡಿ. ಯಾವ ಚಿತ್ರದಲ್ಲಿ ಗೋಡೆ ಮತ್ತು ಜಾರು ಬಂಡಿಯ ನಡುವಿನ ಅಂತರ ಕಡಿಮೆ ಇದೆ? ಎ. ಚಟುವಟಿಕೆ 5.10.2. ಕೆಳಗಿನ ಗಡಿಯಾರದಲ್ಲಿ ಚಿತ್ರಗಳನ್ನು ಗಮನಿಸಿ ಪ್ರಶ್ನೆಗಳಿಗೆ ಉತ್ತರಿಸಿ. ಯಾವ ಚಿತ್ರದಲ್ಲಿ ದೊಡ್ಡ ಮತ್ತು ಚಿಕ್ಕ ಮುಳ್ಳಿನ ಅಂತರ ಅತಿ ಹೆಚ್ಚು ಇದೆ? ಬಿ ಗಡಿಯಾರದಲ್ಲಿ. ಯಾವ ಚಿತ್ರದಲ್ಲಿ ದೊಡ್ಡ ಮತ್ತು ಚಿಕ್ಕ ಮುಳ್ಳಿನ ಅಂತರ ಅತಿ ಕಡಿಮೆ ಇದೆ? ಡಿ ಗಡಿಯಾರದಲ್ಲಿ. ಕೆಳಗೆ 2 ಕಡ್ಡಿಗಳನ್ನು ಉಪಯೋಗಿಸಿ ಆಕೃತಿಗಳನ್ನು ಮಾಡಲಾಗಿದೆ. ಅವುಗಳನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಯಾವ ಚಿತ್ರದಲ್ಲಿ 2 ಕಡ್ಡಿಗಳ ನಡುವಿನ ಅಂತರ ಹೆಚ್ಚಿದೆ? ಸಿ ಚಿತ್ರದಲ್ಲಿ. ಯಾವ ಚಿತ್ರದಲ್ಲಿ 2 ಕಡ್ಡಿಗಳ ನಡುವಿನ ಅಂತರ ಕಡಿಮೆ ಇದೆ? ಎ ಚಿತ್ರದಲ್ಲಿ. ಚಟುವಟಿಕೆ 5.10.3. ಕೆಳಗಿನವುಗಳಲ್ಲಿ ಎಲ್ ಆಕಾರವಿರುವ ಕೋನಗಳಿಗೆ ರೈಟ್ ಹಾಕಿ ಗುರುತಿಸಿ. ಎಲ್ ಆಕಾರದ ಕೋನಗಳನ್ನು ಲಂಬಕೋನ ಎನ್ನುವರು. ಲಂಬಕೋನ ಎಂದರೆ ಇಂಗ್ಲಿಷ್ನಲ್ಲಿ ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್ಸ್. 3 ಲಂಬಕೋನಗಳಿವೆ. ಸೆಕೆಂಡ್ ಒನ್. ಕೆಳಗಿನ ಚಿತ್ರಗಳಲ್ಲಿ ಲಂಬಕೋನಗಳನ್ನು ಗುರುತಿಸಿ. ಥರ್ಡ್ ಒನ್. ಚಿತ್ರಕ್ಕೆ ಹೊಂದುವ ಸೂಕ್ತ ಕೋನಕ್ಕೆ ಟಿಕ್ ರೈಟ್ ಮಾರ್ಕ್ ಮಾಡಿ. ಕೋನ, ಲಂಬಕೋನ, ಲಂಬಕೋನಕ್ಕಿಂತ ಕಡಿಮೆ, ಲಂಬಕೋನಕ್ಕಿಂತ ಹೆಚ್ಚು. ಫಸ್ಟ್ ಒನ್ ಲಂಬಕೋನಕ್ಕಿಂತ ಕಡಿಮೆ. ಸೆಕೆಂಡ್ ಒನ್ ಲಂಬಕೋನ. ಥರ್ಡ್ ಒನ್ ಲಂಬಕೋನಕ್ಕಿಂತ ಹೆಚ್ಚು. ಫೋರ್ತ್ ಒನ್ ಲಂಬಕೋನಕ್ಕಿಂತ ಹೆಚ್ಚು.
ಲಂಬಕೋನಕ್ಕಿಂತ ಕಡಿಮೆ ಇರುವ ಕೋನವನ್ನು ಲಘು ಕೋನ ಎನ್ನುವರು, ಅಕ್ಯೂಟ್ ಆ್ಯಂಗಲ್. ಲಂಬಕೋನಕ್ಕಿಂತ ಹೆಚ್ಚಿರುವ ಕೋನವನ್ನು ವಿಶಾಲ ಕೋನ ಎನ್ನುವರು, ಆಬ್ಟ್ಯೂಸ್ ಆ್ಯಂಗಲ್. 4ನೇದು, ಕೆಳಗಿನ ಚಿತ್ರಗಳನ್ನು ಗಮನಿಸಿ ವಿಶಾಲ ಕೋನಗಳನ್ನು ಗುರುತಿಸಿ. ಕೆಳಗಿನ ಕೋನಗಳಿಗೆ ವಿಭಿನ್ನ ಚಿತ್ರ ರಚಿಸಿ. ಕೋನ ಚಿತ್ರ 1, ಚಿತ್ರ 2, ಚಿತ್ರ 3. ವಿಶಾಲ ಕೋನ ಲಂಬಕೋನಕ್ಕಿಂತ ಹೆಚ್ಚಾಗಿರಬೇಕು. ವಿಶಾಲ ಕೋನ ಎಂದರೆ ಲಂಬಕೋನ, ರೈಟ್ ಆ್ಯಂಗಲ್ ಟ್ರಯಾಂಗಲ್ಸ್. ಲಘು ಕೋನ ಎಂದರೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ಗಿಂತ ಕಡಿಮೆ ಇರಬೇಕು. ಚಟುವಟಿಕೆ 5.10.4 ಕೆಳಗಿನವುಗಳಲ್ಲಿ ಲಘು ಕೋನಗಳನ್ನು ಎ, ಲಂಬಕೋನಗಳನ್ನು ಬಿ, ವಿಶಾಲ ಕೋನಗಳನ್ನು ಸಿ ಎಂದು ಕೊಟ್ಟ ಜಾಗದಲ್ಲಿ ಬರೆಯಿರಿ. ಫಸ್ಟ್ ಒನ್, ಬಿ ಲಂಬಕೋನ ಲಘು ಕೋನ ಎ. ಥರ್ಡ್ ಒನ್, ವಿಶಾಲ ಕೋನ ಸಿ. ಫೋರ್ತ್ ಒನ್, ವಿಶಾಲ ಕೋನ ಸಿ. ಫಿಫ್ತ್ ಒನ್, ಲಂಬಕೋನ ಬಿ. ಸಿಕ್ಸ್ತ್ ಒನ್, ಲಘು ಕೋನ ಎ. ಸೆವೆಂತ್ ಒನ್, ಲಘು ಕೋನ ಎ. ಏಯ್ತ್ ಒನ್, ವಿಶಾಲ ಕೋನ ಸಿ. ನೈನ್ತ್ ಒನ್, ಲಂಬಕೋನ ಬಿ. ಸಿ ವಿಶಾಲ ಕೋನ, ಎ ಲಘು ಕೋನ, ಬಿ ಲಂಬಕೋನ. ಚಟುವಟಿಕೆ 5.10.5 ಕೆಳಗಿನವುಗಳಲ್ಲಿ ಲಂಬಕೋನಕ್ಕಿಂತ ಕಡಿಮೆ ಇರುವ ಕೋನಕ್ಕೆ ಗುರುತು ಹಾಕಿ. ಲಂಬಕೋನಕ್ಕಿಂತ ಕಡಿಮೆ ಇರುವುದು 3 ಆಕೃತಿಗಳು. ಕೆಳಗಿನ ಚಿತ್ರಗಳನ್ನು ಗಮನಿಸಿ ಲಘು ಕೋನಗಳನ್ನು ಗುರುತಿಸಿ. ಲಘು ಕೋನ ಎಂದರೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ಗಿಂತ ಕಡಿಮೆ ಇರುತ್ತದೆ. ಕೆಳಗಿನವುಗಳಲ್ಲಿ ಲಂಬಕೋನಕ್ಕಿಂತ ಹೆಚ್ಚು ಇರುವ ಕೋನಕ್ಕೆ ಗುರುತು ಹಾಕಿರಿ.
ಎರಡು ಆಕೃತಿಗಳು ಲಂಬಕೋನಕ್ಕಿಂತ ಹೆಚ್ಚಾಗಿವೆ. ಕೆಳಗಿನ ಆಕೃತಿಗಳಲ್ಲಿ ವಿಶಾಲ ಕೋನಗಳಿಗೆ ಗುರುತು ಹಾಕಿರಿ. ವಿಶಾಲ ಕೋನಗಳೆಂದರೆ ಲಂಬಕೋನಕ್ಕಿಂತ ಜಾಸ್ತಿ. ಚಟುವಟಿಕೆ 5.10.6 ಸ್ಕೇಲ್ ಕೋನ ಮಾಪಕಗಳನ್ನು ಬಳಸಿ ಸೂಚಿಸಿದಂತೆ ಕೋನಗಳನ್ನು ರಚಿಸಿ. 90 ಡಿಗ್ರಿ ಲಂಬಕೋನ, 120 ಡಿಗ್ರಿ ವಿಶಾಲ ಕೋನ, 70 ಡಿಗ್ರಿ ಲಘು ಕೋನ, 60 ಡಿಗ್ರಿ ಲಘು ಕೋನ. ಕಲಿಕಾ ಫಲ 11 ಸರಳ ಜಾಮಿತಿ ಆಕೃತಿಗಳಿಗೆ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಚೌಕ ಎಣಿಸುವ ಮೂಲಕ ಕಂಡುಹಿಡಿಯುವರು. ಚಟುವಟಿಕೆ 5.11.1 5 ಚೌಕಗಳನ್ನು ಬಳಸಿಕೊಂಡು ವಿವಿಧ ರೀತಿಯ ಆಕಾರಗಳನ್ನು ರಚಿಸಿ ಅವುಗಳಿಗೆ ವಿವಿಧ ಬಣ್ಣಗಳನ್ನು ತುಂಬಿರಿ. ನಿಮ್ಮ ಸ್ನೇಹಿತರು ರಚಿಸಿದ ವಿವಿಧ ಆಕಾರಗಳನ್ನು ನೋಡಲು ಮರೆಯದಿರಿ. ಸುಳಿವು: ಒಟ್ಟು 12 ರೀತಿಯ ಆಕಾರ ರಚಿಸಬಹುದು. ಮೇಲಿನ ಆಕೃತಿಗಳ ಸುತ್ತಳತೆ ಹಾಗೂ ವಿಸ್ತೀರ್ಣ ಕಂಡುಹಿಡಿಯಿರಿ. ಚಟುವಟಿಕೆ 5.11.2 ಕೆಳಗಿನ ಆಯತಗಳ ಬಾಹುಗಳ ಮೇಲೆ ಚೌಕಗಳನ್ನು ಜೋಡಿಸಲಾಗಿದೆ. ಆ ಚೌಕಗಳನ್ನು ಪೂರ್ಣಗೊಳಿಸಿ ಒಟ್ಟು ಚೌಕಗಳನ್ನು ಎಣಿಸುವ ಮೂಲಕ ವಿಸ್ತೀರ್ಣ ಮತ್ತು ಸುತ್ತಳತೆ ಕಂಡುಹಿಡಿಯಿರಿ. ಕ್ರಮ ಸಂಖ್ಯೆ: ಆಯತಗಳು, ಒಟ್ಟು ಚೌಕಗಳು, ವಿಸ್ತೀರ್ಣ ಸೆಂಟಿಮೀಟರ್ ಸ್ಕ್ವೇರ್, ಸುತ್ತಳತೆ. ಫಸ್ಟ್ನೇದು ಒಟ್ಟು ಚೌಕಗಳು 10 ಇವೆ. ವಿಸ್ತೀರ್ಣ
ಎಷ್ಟು ಚೌಕ ಇರುತ್ತದೋ ಅಷ್ಟು ವಿಸ್ತೀರ್ಣ 10 ಸೆಂಟಿಮೀಟರ್ ಸ್ಕ್ವೇರ್. ಸುತ್ತಳತೆ 14, ಗೆರೆಗಳು ಎಷ್ಟಿವೆಯೋ ಅಷ್ಟು ಸುತ್ತಳತೆ. ಚೌಕಗಳು 18, ಸೆಕೆಂಡ್ ಒನ್. ವಿಸ್ತೀರ್ಣ 18 ಸೆಂಟಿಮೀಟರ್ ಸ್ಕ್ವೇರ್, ಸುತ್ತಳತೆ 18 ಸೆಂಟಿಮೀಟರ್. ಸಿ ಮೂರನೇದು. ಚೌಕಗಳು 24, ವಿಸ್ತೀರ್ಣ 24 ಸೆಂಟಿಮೀಟರ್ ಸ್ಕ್ವೇರ್, ಸುತ್ತಳತೆ 20 ಸೆಂಟಿಮೀಟರ್. ನಾಲ್ಕನೇದು. ಚೌಕಗಳು 35, ವಿಸ್ತೀರ್ಣ 35 ಸೆಂಟಿಮೀಟರ್ ಸ್ಕ್ವೇರ್, ಸುತ್ತಳತೆ 24 ಸೆಂಟಿಮೀಟರ್. ಚಟುವಟಿಕೆ 5.11.3 ಕೆಳಗಿನ ಚೌಕಳಿ ಹಾಳೆಗಳಲ್ಲಿರುವ ಆಕೃತಿಗಳು ಆವರಿಸಿರುವ ಚೌಕಗಳನ್ನು ಎಣಿಸಿ ಆ ಆಕೃತಿಗಳ ಸುತ್ತಳತೆ ಹಾಗೂ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಪ್ರತಿ ಚೌಕದ ವಿಸ್ತೀರ್ಣ 1 ಚದರ ಸೆಂಟಿಮೀಟರ್. ಆಯತಗಳು. ಮಧ್ಯದಲ್ಲಿ ಚಿತ್ರವನ್ನು ಬಿಡಿಸಲಾಗಿದೆ. ಆ ಚಿತ್ರದಲ್ಲಿನ ಸುತ್ತಳತೆ ಎಷ್ಟು ಗೆರೆಗಳಿವೆ? 12 ಸೆಂಟಿಮೀಟರ್. ವಿಸ್ತೀರ್ಣ 5 ಚೌಕಗಳಿವೆ, 5 ಚದುರ ಸೆಂಟಿಮೀಟರ್ ವಿಸ್ತೀರ್ಣ. ಸೆಕೆಂಡ್ ಒನ್. ಸುತ್ತಳತೆ 12 ಸೆಂಟಿಮೀಟರ್, ವಿಸ್ತೀರ್ಣ 7 ಸೆಂಟಿಮೀಟರ್. 7 ಚೌಕಗಳಿವೆ, 7 ಸೆಂಟಿಮೀಟರ್ ಸ್ಕ್ವೇರ್ ವಿಸ್ತೀರ್ಣ. ಥರ್ಡ್ ಒನ್. ಸುತ್ತಳತೆ 20 ಸೆಂಟಿಮೀಟರ್, ವಿಸ್ತೀರ್ಣ 20 ಸೆಂಟಿಮೀಟರ್ ಸ್ಕ್ವೇರ್. ಫೋರ್ತ್ ಒನ್. 20 ಸೆಂಟಿಮೀಟರ್ ಸುತ್ತಳತೆ, ವಿಸ್ತೀರ್ಣ 16 ಸೆಂಟಿಮೀಟರ್ ಸ್ಕ್ವೇರ್. ಚಟುವಟಿಕೆ 5.11.4 ಕೆಳಗೆ ಗ್ರಾಫ್ ಹಾಳೆಯಲ್ಲಿ ನೀಡಲಾಗಿರುವ ವಿವಿಧ ಸರಳ ರೇಖಾಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಬರೆಯಿರಿ. ಸೂಚನೆ: ಒಂದು ಚೌಕ 1 ಚದರ ಸೆಂಟಿಮೀಟರ್ ಪರ್ ಸೆಂಟಿಮೀಟರ್ ಸ್ಕ್ವೇರ್ಗೆ ಸಮ. 2 ಅರ್ಧ ಚೌಕ 1 ಚದರ ಸೆಂಟಿಮೀಟರ್ ಪರ್ ಸೆಂಟಿಮೀಟರ್ ಸ್ಕ್ವೇರ್ಗೆ ಸಮ. ಹೆಚ್ ಆಕೃತಿಯ ಸುತ್ತಳತೆ 10 ಸೆಂಟಿಮೀಟರ್, ವಿಸ್ತೀರ್ಣ 6 ಸೆಂಟಿಮೀಟರ್ ಸ್ಕ್ವೇರ್. ಜಿ ಆಕೃತಿಯ ಸುತ್ತಳತೆ 14 ಸೆಂಟಿಮೀಟರ್, ವಿಸ್ತೀರ್ಣ 10 ಸೆಂಟಿಮೀಟರ್. ಎ ಆಕೃತಿಯ ಸುತ್ತಳತೆ 11 ಸೆಂಟಿಮೀಟರ್, ವಿಸ್ತೀರ್ಣ 6 ಸೆಂಟಿಮೀಟರ್ ಸ್ಕ್ವೇರ್. ಬಿ ಆಕೃತಿಯ ಸುತ್ತಳತೆ 8 ಸೆಂಟಿಮೀಟರ್, ವಿಸ್ತೀರ್ಣ 4 ಸೆಂಟಿಮೀಟರ್ ಸ್ಕ್ವೇರ್. ಸಿ ಆಕೃತಿಯ ಸುತ್ತಳತೆ 4 ಸೆಂಟಿಮೀಟರ್, ವಿಸ್ತೀರ್ಣ 2 ಸೆಂಟಿಮೀಟರ್ ಸ್ಕ್ವೇರ್. ಡಿ ಆಕೃತಿಯ ಸುತ್ತಳತೆ 8 ಸೆಂಟಿಮೀಟರ್, ವಿಸ್ತೀರ್ಣ 7 ಸೆಂಟಿಮೀಟರ್. ಇ ಆಕೃತಿಯ ಸುತ್ತಳತೆ 14 ಸೆಂಟಿಮೀಟರ್, ವಿಸ್ತೀರ್ಣ 13 ಸೆಂಟಿಮೀಟರ್ ಸ್ಕ್ವೇರ್.
ಎಫ್ ಆಕೃತಿಯ ಸುತ್ತಳತೆ 7 ಸೆಂಟಿಮೀಟರ್, ವಿಸ್ತೀರ್ಣ 4 ಸೆಂಟಿಮೀಟರ್ ಸ್ಕ್ವೇರ್. ಚಟುವಟಿಕೆ 5.11.5 ಈ ಕೆಳಗಿನ ಆಕೃತಿಗಳ ಸುತ್ತಳತೆ ಕಂಡುಹಿಡಿಯಿರಿ. ನೆನಪಿಗಾಗಿ ಒಂದು ರೇಖಾಕೃತಿಯ ಎಲ್ಲ ಬಾಹುಗಳ ಒಟ್ಟು ಉದ್ದವನ್ನು ಆ ಆಕೃತಿಯ ಸುತ್ತಳತೆ ಎನ್ನುವರು. ಕ್ರಮ ಸಂಖ್ಯೆ ಆಕೃತಿಗಳು ಸುತ್ತಳತೆ. ಫಸ್ಟ್ ಒನ್ ಸುತ್ತಳತೆ PR ಪ್ಲಸ್ QRQ ಪ್ಲಸ್ QP 5 ಸೆಂಟಿಮೀಟರ್ ಪ್ಲಸ್ 7 ಸೆಂಟಿಮೀಟರ್ ಪ್ಲಸ್ 5 ಸೆಂಟಿಮೀಟರ್ 17 ಸೆಂಟಿಮೀಟರ್. ಸೆಕೆಂಡ್ ಒನ್ ಸುತ್ತಳತೆ PQ ಪ್ಲಸ್ QR ಪ್ಲಸ್ RS ಪ್ಲಸ್ ST ಪ್ಲಸ್ TP 9 ಸೆಂಟಿಮೀಟರ್ ಪ್ಲಸ್ 4 ಸೆಂಟಿಮೀಟರ್ ಪ್ಲಸ್ 4 ಸೆಂಟಿಮೀಟರ್ ಪ್ಲಸ್ 9 ಸೆಂಟಿಮೀಟರ್ ಪ್ಲಸ್ 5 ಸೆಂಟಿಮೀಟರ್ 31 ಸೆಂಟಿಮೀಟರ್. ಸಿ ಆಕೃತಿಯ ಸುತ್ತಳತೆ AB ಪ್ಲಸ್ BC ಪ್ಲಸ್ CD ಪ್ಲಸ್ AD 3 ಸೆಂಟಿಮೀಟರ್ ಪ್ಲಸ್ 3 ಸೆಂಟಿಮೀಟರ್ ಪ್ಲಸ್ 3 ಸೆಂಟಿಮೀಟರ್ ಪ್ಲಸ್ 3 ಸೆಂಟಿಮೀಟರ್ 12 ಸೆಂಟಿಮೀಟರ್. ನಾಲ್ಕನೇದು ಆಕೃತಿಯ ಸುತ್ತಳತೆ LM ಪ್ಲಸ್ MN ಪ್ಲಸ್ ON ಪ್ಲಸ್ LO 9 ಸೆಂಟಿಮೀಟರ್ ಪ್ಲಸ್ 3 ಸೆಂಟಿಮೀಟರ್ ಪ್ಲಸ್ 9 ಸೆಂಟಿಮೀಟರ್ ಪ್ಲಸ್ 3 ಸೆಂಟಿಮೀಟರ್ 24 ಸೆಂಟಿಮೀಟರ್. ಸುತ್ತಳತೆ ಐದನೇದು 5 ಸೆಂಟಿಮೀಟರ್ ಪ್ಲಸ್ 4 ಸೆಂಟಿಮೀಟರ್ ಪ್ಲಸ್ 5 ಸೆಂಟಿಮೀಟರ್ ಪ್ಲಸ್ 4 ಸೆಂಟಿಮೀಟರ್ 18 ಸೆಂಟಿಮೀಟರ್. ಚಟುವಟಿಕೆ 5.11.6 ಕೆಳಗೆ ನೀಡಿರುವ ಆಕೃತಿಗಳ ಸುತ್ತಳತೆಗನುಗುಣವಾಗಿ ಬಿಟ್ಟು ಹೋಗಿರುವ ಬಾಹುವಿನ ಉದ್ದವನ್ನು ಹೊಂದಿಸಿ ಬರೆಯಿರಿ. ಸುತ್ತಳತೆ 24 ಸೆಂಟಿಮೀಟರ್. ಎ ಬಿ ಪಟ್ಟಿ. ಎ ಆಕೃತಿಯ ಸುತ್ತಳತೆ 4 ಪ್ಲಸ್ 6 ಪ್ಲಸ್ 8 18. 24ರಲ್ಲಿ 18 ಕಳೆದರೆ 6 ಸೆಂಟಿಮೀಟರ್ ಬರುತ್ತೆ. ಬಿ ಆಕೃತಿಯ ಸುತ್ತಳತೆ 16 ಸೆಂಟಿಮೀಟರ್. 24 - 16 8 ಸೆಂಟಿಮೀಟರ್.